ಸಾವಿತ್ರಿ, ಅಮ್ಮೆ ಒಂದ್ ಒಳ್ಳೆ ಸುದ್ದಿ ಕಣಮ್ಮ. ಸಾವಿತ್ರಿ, ಎಲ್ಲೋದ್ಲು ಇವಳು? ನಾನು ಹೇಳ್ದೆ ಕೇಳ್ದೆ ಎಲ್ಲೂ ಹೋಗಿಲ್ವಲ್ಲ ಇವಳು. ಸಾವಿತ್ರಿ, ಅಮ್ಮೆ ಸಾವಿತ್ರಿ, ಅಮ್ಮೆ ಸಾವಿತ್ರಿ, ಎಲ್ಲವ ಇದೆಯಾ ಸಾವಿತ್ರಿ? ಇಲ್ಲ ಇದೆಯಾ ಸಾವಿತ್ರಿ? ಅಮ್ಮೆ ಅಣ್ಣ, ಇದೇನವ ಕಾರಲ್ಲಿ ಮನೆ ಕಂಡಿದ್ಯಲ್ಲವ? ಅದೇನಿಲ್ಲಣ್ಣ, ಈ ಕಾರ್ನಾಗ ಮನೆ ಕಂಡ್ರೆ ಅಮ್ಮನ್ ಮಡ್ಲಾಗ್ ಮನ್ಕಂಡಂಗೆ ಸುಖ ಸಿಗ್ತದೆ. ಏನವ ಇನ್ನು ಚಿಕ್ಕ ಮಗಿನಂಗೆ ಆಡ್ತೀಯಲ್ಲವ? ಹೋಗೋಣ, ನಂಗೆ ನಾಚಿಕೆ ಆಯ್ತದೆ. ಸಾವಿತ್ರಿ, ತುಂಬಾ ದಿವಸದಿಂದ ಬಿರಿಯಾನಿ ತಿನ್ಬೇಕು ಅಂತ ಆಸೆ ಪಟ್ಟಿದ್ಯಲ್ವಾ, ಅದಕ್ಕೆ ನಿನಗೆ ಅಂತ ಸ್ಪೆಷಲ್ ಆಗಿ ಮಾಡ್ಸ್ಕೊಂಡ್ ಬಂದಿದ್ದೀನಿ. ತಿನ್ನ. ಬ್ಯಾಡಣ್ಣ. ತಗಳವ. ನಾನ್ ತಿನ್ನಕಿಲ್ಲ. ಯಾಕವ? ಅಣ್ಣ, ಇವತ್ ಬೆಳಗ್ಗೆ ಬಾಯಮ್ಮನ್ ಜೊತೆಗೆ ಆಸ್ಪತ್ರೆಗೆ ಹೋಗಿದ್ನಲ್ಲ, ಬಾಯಮ್ಮಂಗೆ ರಕ್ತ ಕಮ್ಮಿ ಆಗೈತಂತೆ. ಹೆರಿಗೆ ಟೈಮ್ನಾಗೆ ಯಾರಾದ್ರೂ ರಕ್ತ ಕೊಡ್ಬೇಕಂತೆ, ಬೇರೆ ಯಾರ ರಕ್ತನೂ ಸೇರಕ್ಕಿಲ್ವಂತೆ, ನನ್ ರಕ್ತ ಮಾತ್ರ ಸೇರ್ತದಂತೆ. ಅದ್ ಸರಿ ಕಣವ, ನೀ ರಕ್ತ ಕೊಡ್ಬೇಕು ಅಂದ್ರೆ ಮಾಂಸ ಮೀನು ತಿಂದು ಗಟ್ಟಿಯಾಗಿರ್ಬೇಕಲ್ವಾ, ಮತ್ ಬಿರಿಯಾನಿ ಯಾಕೆ ಬೇಡ ಅಂತ ಇದೀಯಾ? ಏನಣ್ಣ ನೀನು? ಬಾಯಮ್ಮ ಬ್ರಾಹ್ಮ್ರವ್ರು, ಮಾಂಸದ ವಾಸನೆ ಅವ್ರಿಗೆ ಇಡ್ಸಕ್ಕಿಲ್ಲ. ಅವ್ರ ಮೈಯಾಗ ಅರಿತಿರೋದು ಶುದ್ಧವಾದ ರಕ್ತ. ಆ ರಕ್ತದ ಜೊತೆಗೆ ನನ್ ರಕ್ತ ಸೇರ್ಬೇಕಲ್ವಾ? ಮಾಂಸ ತಿಂದು ನನ್ ರಕ್ತನ ಅಶುದ್ಧ ಮಾಡ್ಕೊಂಡ್ರೆ ಅದ್ ಪಾಪ ಅಲ್ವಾ? ಅದಕ್ಕೇನೆ ಇಷ್ಟ ಇದ್ರು ನಾನ್ ಮಾಂಸ ತಿನ್ನೋದೇ ಇಲ್ಲ ಅಂತ ತೀರ್ಮಾನ ಮಾಡಿದೀನಿ. ಬಂದ್ರೆ ಮೈ ಜುಮ್ ಸೂಪರ್ ಆಗಿದೆ. ಮಜಾ ಮಾಡ್ಬೇಕಣ. ಒಳಗೆ ಗುಂಡ್ ರೆಡಿ ಆಗಿದೇನೋ? ಮುತ್ಯಾಲಗಿರಿ ಜಮೀನ್ದಾರಿಗೆ ತುಂಬಾ ಟೇಸ್ಟ್ ಇದೆ ಕಣೋ. ಹೊರಗೆ ಬಂಗ್ಲೆ, ಒಳಗೆ ಗುಹೆ, ಒಂಥರ ಒಳ್ಳೆ ಬಿಲ್ಡಿಂಗ್ ಕಟ್ಸಿದಾನೆ. ಬರೀ ಬಿಲ್ಡಿಂಗ್ ಮಾತ್ರ ಕಟ್ಟಿಸ್ತ್ರ, ದಿನ ಒಂದ್ ಹುಡುಗಿನ್ ತಂದು ಮಜಾ ಮಾಡ್ತಿದ್ರಂತೆ. ಅಲ್ರೋ, ಟೂರಿಸ್ಟ್ ಗೈಡ್ ತರ 50 ವರ್ಷದ ಹಿಂದಿನ ಕತೆ ಹೇಳ್ತಾ ಇದೀರಾ. ಪ್ರೆಸೆಂಟಿಗೆ ಬಂದ್ರು ಈ ಏರಿಯಾ ಜನರೆಲ್ಲ ಇದನ್ನ ಭೂತ್ ಬಂಗ್ಲೆ ಅಂತ ಭಯ ಬೀಳ್ತಾ ಇದಾರೆ. ಆದ್ರೆ ನಾವು ಇದನ್ನ ಯೂತ್ ಬಂಗ್ಲೆ ಮಾಡಿ ಎಂಜಾಯ್ ಮಾಡ್ತಾ ಇದ್ದೀವಿ. ಬೋರ್ ಹೊಡಿಯೋದನ್ನ ನಿಲ್ಸಿ ಬಾಟ್ಲ್ ಓಪನ್ ಮಾಡೋಣ. ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಹೌ ಆರ್ ಯು? ಹೇ ಮಂತ್ರಮೂರ್ತಿ, ಕೇರಳದಿಂದ ಯಾವಾಗ ಬಂದ್ಯೋ? ಯಾವಾಗ್ಲೂ ಅಲ್ಲ, ಈಗ ತಾನೇ ಬಂದೆ. ಹಿಂದೆಲ್ಲ ಒಂದು ಕ್ವಾರ್ಟರ್ ಬಾಟ್ಲಿಗೆ ಅಂಗ್ಲಾಸ್ ಬೇಡ್ತಿದ್ದೆ, ಈಗ ಒಂದು ಫುಲ್ ಬಾಟ್ಲ್ ನಿನ್ ಹತ್ರ ಹಾಕೊಂಡ್ ಬಂದಿದ್ದಲ್ಲ. ಅದೇ ಕಣೋ, ನನ್ ಗುರು ನಂಬೂದ್ರಿ ಕಲ್ಸ್ಕೊಟ್ಟಿರೋ ಕಟ್ ವಿದ್ಯೆ. ಹೌದಾ? ನೀವೆಲ್ಲ ನನಗೊಂದು ಫುಲ್ ಬಾಟಲ್ ಕೊಟ್ರಿ, ನಾನು ನಿಮ್ಗೆ ಬಿಸಿ ಬಿಸಿಯಾದ ಚಿಕನ್ ರೋಸ್ಟ್ ತರಿಸ್ಕೊಡ್ತೀನಿ. ಸೂಪರ್. ಇದುವರೆಗೂ ಹೆಸರಲ್ಲಿ ಮಾತ್ರ ಮಂತ್ರಮೂರ್ತಿ ಆಗಿದ್ದೆ, ಆದ್ರೆ ಈಗ ನಿಜವಾಗ್ಲೂ ಮಂತ್ರವಾದಿ ಆಗಿದ್ಯಾ? ಏಯ್, ನಿನ್ನ ಮಂತ್ರ ಶಕ್ತಿಯಿಂದ ಬ್ಯಾಂಕ್ ಲಾಕರ್ನೆ ಇಲ್ಲಿಗೆ ತರ್ಸ್ಬಿಡು. ಅದಕ್ಕಾಗಿ 1 ವರ್ಷದಿಂದ ಶಕ್ತಿ ಪೂಜೆ ಮಾಡ್ತಾ ಇದ್ದೀನಿ. ನಾನು ಒಂದು ಕನ್ಯಾಮಣಿನ ಬಲಿ ಕೊಟ್ರೆ ನನಗೆ ಇದಕ್ಕಿಂತ ಅದ್ಭುತ ಶಕ್ತಿ ಬರುತ್ತೆ. ಆಮೇಲೆ ಸ್ವಿಸ್ ಬ್ಯಾಂಕೇ ನಮ್ಮ 4 ಜನರ ಕಾಲ್ ಕೆಳಗೆ ಬಂದು ಬಿಡುತ್ತೆ. ಅಂದ್ರೆ ನಾವು ಹಣವಂತರಾಗ್ಬೇಕಾದ್ರೆ ಒಂದು ಕನ್ಯಾಮಣಿನ ಬಲಿ ಕೊಡ್ಬೇಕು. ಎಸ್, ಕನ್ಯಾಮಣಿ ಸಿಕ್ಕಾಯ್ತು. ಆ ಕನ್ಯಾಮಣಿ ನನ್ನ ಭಾವಿ ಪತ್ನಿ. ಅಣ್ಣ, ಏನು ಶಬ್ದ? ಪಟಾಕಿ ಹೊಡೆದಂಗ್ ಶಬ್ದ ಆಯ್ತು. ಏನು ಕಾಣ್ತಿಲ್ವಲ್ಲ? ಗೊತ್ತಾಗ್ಲಿಲ್ವೇ? ಎಲ್ಲಿಂದ ಬಂತಿದ್ದು? ತಂಗವ ಇಲ್ಲಿ ನೋಡ್ದ? ಅಯ್ಯೋ, ಒಂದೇ ಟೈಮ್ನಾಗ 2 ಟೈರು ಪಂಚರ್ ಆಗ್ಬಿಟ್ಟದೆ. ಯಾಕೆ ಅಂತಾನೆ ಗೊತ್ತಾಗ್ಲಿಲ್ವೇ? ಹೌದಲ್ವಾ? ಯಾಕಾಗಿರ್ಬೋದು? ಭಾವ ಬಂತು. ಏನ್ ಭಾವ ನೀವು ದಿಢೀರ್ ಅಂತ ಬಂದ್ಬಿಟ್ರಿ? ನನ್ ಕೈ ಕಾಲೇ ಆಡ್ತಾ ಇಲ್ಲ ಗೊತ್ತಾ? 1 ನಿಮಿಷ ಇಲ್ಲೇ ರೀ, ಟೀ ತಗೊಂಡ್ಬಂದ್ಬಿಡ್ತೀನಿ. ಅವೆಲ್ಲ ಬೇಡ. ಯಾಕೆ ಅಣ್ಣ ತಂಗಿ ಇಬ್ರು ನನ್ನನ್ನ ಯಾವಾಗ್ಲೂ ಅತಿಥಿ ತರ ನೋಡ್ತೀರಾ? ನಾನು ಈ ಮನೆ ಅಳಿಯ. ಏನಂದ್ರಿ ಬಾಬಾ? ಇನ್ನೊಂದ್ಸಲ ಹೇಳಿ. ನಾನು ತುಂಬಾ ಯೋಚಿಸಿದೆ. ನನ್ ತಾಯಿ ನಿನ್ ತಾಯಿ ಆಸೆ ಪಟ್ಟಿದ್ದನ್ನ ನಾವು ಪೂರೈಸದೇ ಇದ್ರೆ ದೊಡ್ಡ ತಪ್ಪಾಗತ್ತೆ ಅಂತ ನನಗನ್ನಿಸ್ತು. ಅದಕ್ಕೆ ತಕ್ಷಣ ಸಾವಿತ್ರನ ಲಗ್ನ ಆಗೋದು ಅಂತ ತೀರ್ಮಾನ ಮಾಡ್ಬಿಟ್ಟೆ. ಬಾಬಾ, ನನ್ ಮನ್ಸಲ್ಲಿ ಆಗ್ತಾ ಇರೋ ಸಂತೋಷನ ನಿಮಗೆ ಹೇಗೆ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಒಡವೆ ವಸ್ತ್ರ ಅಂತ ಮದ್ವೆಗೆ ನೀನೇನು ಖರ್ಚು ಮಾಡಬೇಡ. ಸಾವಿತ್ರಿಗೆ ಅಮ್ಮನವ್ರ ತರ ಅಲಂಕಾರ ಮಾಡಿ ತೋರಿಸ್ತೀನಿ. ಇನ್ಮೇಲೆ ಅವಳಿಗೆ ಸ್ವರ್ಗನೇ.
ಅಯ್ಯೋ, ಒಳ್ಳೆ ವಿಷಯ ಮಾತಾಡುವಾಗ ನಿಮ್ ಮುಖ ಕಪ್ಪಾಯ್ತಲ್ಲ ಬಾಬಾ. ಹೋಗ್ಲಿ ಬಿಡು, ಇದೊಂದು ಮೆಷಿನ್, ಒಳ್ಳೇದು ಕೆಟ್ಟದು ಅದಕ್ಕೆ ಗೊತ್ತಾಗಲ್ಲ. ಲಿಂಗಣ್ಣ, ನಾನು ಹೋಗಿ ಲಗ್ನಕ್ಕೆ ದಿನ ಗೊತ್ತು ಮಾಡ್ಕೊಂಡು ಬರ್ತೀನಿ. ನೀನು ಅಕ್ಕಿಗೆ ಮಾತ್ರ ವ್ಯವಸ್ಥೆ ಮಾಡು. ಅಕ್ಕಿನ? ಅಣ್ಣ, ಅಷ್ಟು ಗೊತ್ತಾಗ್ಲಿಲ್ವಾ? ಇಲ್ಲ. ಅಕ್ಷತೆ ಕಾಳಿಗೆ ಅಕ್ಕಿ ಬೇಡ್ವಾ? ಅದೇ ಅವ್ರು ಹೇಳಿದ್ದು. ಅದಕ್ಕ ಸರಿ ಬಾಬಾ. ಸಾವಿತ್ರಿ ತುಂಬಾ ಜನ ಆಗಿದ್ದಾಳೆ. ನಾನೇನ್ ಬರ್ತೀನಿ, ಬರ್ಲಾ? ಬಾಬಾ ತುಂಬಾ ಒಳ್ಳೆಯವರು. ಹೌದು. ಯಾಕಮ್ಮ ಸಾವಿತ್ರಿ, ನಿನ್ ಮಕ್ಕ ಬದಲಾಗೋಯ್ತು? ಬಾಬಾ ಅವರಾಗೆ ಬಂದು ಲಗ್ನ ಆಗ್ತೀನಿ ಎಂದಾಗ ತುಂಬಾ ಸಂತೋಷ ಆಯ್ತು. ಆದ್ರೆ ನನ್ನನ್ನು ಬೆಳೆಸಿದ ನಿನ್ನಂತ ಅಣ್ಣನ ಬಿಟ್ಟು ದೂರ ಹೋಗ್ಬೇಕಲ್ಲ ಅಂತ ಬೇಜಾರಾಗ್ತಿದೆ. ಇದು ನಾನು ಒಪ್ಪಕ್ಕಿಲ್ಲ. ನೋಡು, ನನ್ನ ತಂಗಿ ಯಾವಾಗ್ಲೂ ಅಳ್ಳೇಬಾರ್ದು. ಯಾರಿದು ಕಾರ್ ಗಟ್ಟವಾಗಿ ಹೋಗ್ತಾ ಇದ್ದಾರೆ? ಅಮ್ಮ, ಏನಪ್ಪ? ಅದು ನೀನೆಲ್ಲೋ ನೋಡ್ದಂಗೈತಲ್ಲ. ಪುತ್ತೂರು ರಸ್ತೆಯಲ್ಲಿ ದೊಡ್ಡ ಬಾವಿ ಬಳಿ ನೋಡಿರ್ಬೋದು. ಅಲ್ಲೇ ನಾನು ತುಂಬಾ ವರ್ಷದಿಂದ ಇದ್ದೀನಿ. ಅಷ್ಟೊಂದು ದೂರದಿಂದ ಬಂದ್ಯಾ? ಯವ್ವ, ಒಡವೆ ಎಲ್ಲ ಹಾಕೊಂಡಿದ್ಯಾ? ಈ ರಾತ್ರಿ ಹೊತ್ನ ಒಬ್ಳೆ ನಡ್ಕೊಂಡು ಹೋಗ್ತಾ ಇದೆಯಲ್ಲ, ನಿನಗೆ ಭಯ ಆಗಕ್ಕಿಲ್ವಾ? ಭಯಾನ? ನನ್ಗ? ನನ್ ನೋಡಿದ್ರೆ ಬೇರೆಯವರು ಭಯ ಬೀಳ್ತಾರೆ. ನಾನು ಯಾರಿಗೂ ಭಯ ಪಡೋಲ್ಲ. ಅಮ್ಮ, ನೀನ್ ನೋಡಿದ್ರೆ ನಮ್ಮ ತಾಯಿನೇ ನೆಪ್ತಿಗೆ ಬರ್ತಾರೆ. ಬಾರಮ್ಮ, ನನ್ನ ಕಾರಲ್ಲೇ ಕರ್ಕೊಂಡು ಹೋಗ್ಬಿಡ್ತೀನಿ. ಬೇಡಪ್ಪ, ನಾನು ಗಾಳಿ ಥರ ಕಣ್ ಮಿಟುಕ್ಸೋದ್ರಲ್ಲಿ ಎಲ್ಲಿಗೆ ಬೇಕಾದ್ರೂ ಹೋಗ್ತೀನಿ. ಹಂಗ ಸರಿನವ. ನೋಡು, ನನ್ನ ತಂಗಿ ಲಗ್ನ ಗುರ್ತು ಮಾಡಿದೀನಿ. ಕೆಲಸ ಐತೆ, ನಾ ಬರ್ತೀನವ. ಸ್ವಲ್ಪ ಇರು. ನನ್ನ ಅಮ್ಮ ಅಂದೆ, ಈ ಅಮ್ಮನ ಮಾತನ್ನ ಕೇಳ್ತೀಯಾ? ಹೇಳಮ್ಮ. ನಿನ್ ತಂಗಿಗೆ ಲಗ್ನ ನಡಿ ಕೂಡ್ದು. ಯಾಕೆ ಏನು ಅಂತ ಕೇಳಬೇಡ, ಮೊದಲೇ ಲಗ್ನನ ನಿಲ್ಸು. ಅಮ್ಮ, ಏನ್ ಮಾತು ಅಂತ ಮಾತಾಡ್ತಿದ್ಯಾ ನೀನು? ನೋಡೋದಕ್ಕೆ ದೇವತೆ ತರ ಕಾಣಿಸ್ತಾ ಇದೀಯಾ. ಬಾಯಿ ಬಿಟ್ರೆ ಅಭಿಷೇಕನ. ನೋಡಮ್ಮ, ಇದು ನಮ್ಮಮ್ಮ ಗುರ್ತು ಮಾಡಿರೋ ಮದುವೆ, ನನ್ನ ತಂಗಿ ಆಸೆ ಪಟ್ಟಿರೋ ಮದುವೆ. ಆ ದೇವತೆನೆ ಬಂದು ಹೇಳಿದ್ರು ನಾನಂತೂ ಈ ಮದುವೆ ನಿಲ್ಸೋದಿಲ್ಲ. ಅಮ್ಮ ಸಾಕು. ನೋಡು, ಯಾವುದೇ ಕಾರಣಕ್ಕೂ ಈ ವಿಷಯ ನನ್ನ ತಂಗಿ ಕಿವಿಗೆ ಬೀಳದೆ ಇದ್ರೆ ಸಾಕು, ಅವಳ ಪ್ರಾಣನೇ ಕಳ್ಕೊಂಡ್ಬಿಡ್ತಾಳೆ. ಹೋಗಮ್ಮ. ಮದುವೆ ನಿಲ್ಸ್ಬೇಕಂತೆ, ಮದುವೆನ. ನೋಡಮ್ಮ, ನನ್ನ ತಂಗಿ ಲಗ್ನ ಆಗೋ ದಿಕ್ಕನ್ನು ಕಣ್ಣೆತ್ತು ಕೂಡ ನೋಡಬಾರ್ದು ನೀನು. ಹೋಗಮ್ಮ, ಮದುವೆ ನಿಲ್ಸ್ಬೇಕಂತೆ, ಮದುವೆನ. ತಾಯಿ, 7 ಜನ್ಮಕ್ಕೂ ನನ್ನ ಜೊತೆಲಿರು. ನಮ್ಮ ವಂಶದವ್ರನ್ನ ಕಾಪಾಡೋ ತಾಯಿಯಾಗಿರು ತಾಯಿ, ಅಷ್ಟೇ ಸಾಕು. ಅವತ್ತು ನಿನ್ ಮನೆತನನ ಕಾಪಾಡ್ತೀನಿ ಅಂತ ಸತ್ಯ ಮಾಡಿಕೊಟ್ಟೆ. ಅದಕ್ಕೋಸ್ಕರನೇ ಇವತ್ತು ಈ ಲಗ್ನನ ನಿಲ್ಸೋಕ್ ಬಂದೆ. ಆದ್ರೆ ವಿಧಿ ಆಟ ಆಡ್ಸತ್ತೆ. ಲಿಂಗಣ್ಣ, ಸ್ವಾಮಿ, ಬೇಗ ಗಾಯತ್ರಿಗೆ ನೋವು ಶುರುವಾಗಿದೆ, ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು. ಬೇಗ ಹೋಗೋಣ. ಯಾಕಮ್ಮ ನೀನ್ ಬರಲ್ವಾ? ನಾನ್ ಗುಡಿಗೆ ಹೋಗಿ ಬಾಯಮ್ಮವ್ರಿಗೆ ಸುಸೂತ್ರವಾಗಿ ಹೆರಿಗೆ ಆಗ್ಲಿ ಅಂತ ದ್ಯಾವ್ರನ್ ಕೇಳ್ಕೊಂಡು ಅಲ್ಲಿಗೆ ಬರ್ತೀನಿ. ಸರಿ ಬೇಗ ಹೋಗು. ದ್ಯಾವ್ರೆ, ಬಾಯಮ್ಮವ್ರಿಗೆ ಸುಸೂತ್ರವಾಗಿ ಹೆರಿಗೆ ಆಗಂಗ್ ಮಾಡಪ್ಪ. ಸಾವಿತ್ರಿ, ಎಲ್ಲಿಗೆ ಹೊರಟಿದ್ಯಾ? ಬಾಯಮ್ಮ ಹೆರಿಗೆಗೆ ಅಂತ ಆಸ್ಪತ್ರೆಗೆ ಹೋಗವ್ರೆ. ಅವ್ರ ಹೆರಿಗೆ ಸುಖವಾಗಿ ಆಗ್ಲಿ ಅಂತ ದ್ಯಾವ್ರ ಹತ್ರ ಬೇಡ್ಕೊಳಕ್ ಹೋಯ್ತಿವ್ನಿ. ಅದೆಲ್ಲ ಬೇಡ, ನನ್ ಜೊತೆ ಬಾ. ಎಲ್ಲಿಗ್ ಬಾವಾ? ನನಗೆ ಗೊತ್ತಿರೋ ಒಬ್ರು ಸ್ವಾಮಿಯವರಿದ್ದಾರೆ. ಅವರು ಒಂದು ಮಂತ್ರಿಸಿದ ದಾರ ಕೊಡ್ತಾರೆ. ಅದನ್ನ ಬಾಯಮ್ಮನ ಕೈ ಕಟ್ಟಿದ್ರೆ ಸುಖವಾಗಿ ಹೆರಿಗೆ ಆಗತ್ತೆ. ಹಾಗ? ಅದ್ ನಿಜವಾಗ್ಲೂ ನಡೀತಾ ಬಾವಾ? ಹೌದು ಸಾವಿತ್ರಿ, ಬಾ ಕೂತ್ಕೋ ಗಾಡಿಲಿ. ಸರಿ, ಬರ್ತೀನಿ. ಹತ್ತು. ಯಾಕೆ ಸಾವಿತ್ರಿ ಇನ್ನೂ ಬರ್ಲಿಲ್ಲ? ಲೇಟ್ ಮಾಡೋಳಲ್ವಲ್ಲ? ಲಿಂಗಣ್ಣ, ಸ್ವಾಮಿ, ಎಲ್ಲೋ ನಿನ್ ತಂಗಿ? ಹೇಳಿ ಸ್ವಾಮಿ. ಹೋಗ್ ಬೇಗ ಕರ್ಕೊಂಬಾರು, ಗಾಯತ್ರಿಗೆ ರಕ್ತ ಕೊಡ್ಬೇಕು. ಸ್ವಾಮಿ, ನೀವು ಅಕ್ಕ ಜೊತೆ ಇಲ್ಲೇ ಇರಿ, ನಾನು ಹಿಂಗ್ ಹೋಗಿ ಕರ್ಕೊಂಡ್ ಬಂದ್ಬಿಡ್ತೀನಿ. ಬೇಗ ಬಾ ಹೋಗು. ಬಾವಾ, ಇದು ಭೂತ್ ಬಂಗ್ಲೆ ಅಲ್ವಾ? ಆ ಸ್ವಾಮಿ ಅವ್ರು ಇಲ್ಲವ್ರ? ಸಾಮಾನ್ಯ ಜನರಿಗೆ ಇದು ಭೂತ್ ಬಂಗ್ಲೆ, ಆದ್ರೆ ಮಹಾತ್ಮರಿಗೆ ಇದೇ ಪೂಜೆ ಮನೆ. ಒಳಗ್ ಬಂದ್ ನೋಡು, ಪೂಜೆ ಸೂಪರ್ ಆಗಿರುತ್ತೆ. ಬಾ. ಅರೆ, ಇವಳು ನಮ್ ಲಿಂಗಣ್ಣ ತಂಗಿ ಅಲ್ವಾ?
ಆ? ಬಾ. ಬಾವಾ ಇಲ್ಲಿ ಯಾರು ಕಾಣ್ತಾನೆ ಇಲ್ಲ, ನಂಗ್ ಭಯ ಆಗ್ತೈತೆ. ಆಸ್ಪತ್ರೆಯಲ್ಲಿ ಬಾಯಮ್ಮ ಕಾಯ್ತಿರ್ತಾರೆ, ನಾ ಹೋಯ್ತೀನಿ. ಏಯ್, ಇರೇ. ಇಲ್ಲಿ ಪೂಜೆ ನಡೆಯುತ್ತೆ ಅಂತ ಹೇಳಿದ್ರಿ. ಪೂಜೆ ಇನ್ಮೇಲೇನೆ ಇಲ್ಲಿ ನಡೆಯುತ್ತೆ. ನನ್ನನ್ನು ನೋಡು, ನನ್ನ ಕಣ್ಣುಗಳನ್ನೇ ನೋಡು. ನನ್ನ ಮಾತನ್ನೆಲ್ಲ ನೀನು ಕೇಳ್ತೀಯಾ? ಫ್ರೆಂಡ್ಸ್, ಇವಳ ಸೀರೆನ ಎಳೆದು ಹಾಕಿ ಬೇವಿನ ಎಲೆ ಸೀರೆ ಉಡಿಸಿ ಸಾವಿತ್ರಿನ ಪವಿತ್ರಳನಾಗಿ ನನ್ನ ಮುಂದೆ ಕೂರಿಸಿ ಬಿಡಿ. ಲಿಂಗಣ ಕಾರ್ ನಿಲ್ಸು. ಅಯ್ಯೋ ರಂಗಣ್ಣ, ನನ್ನ ತಂಗಿ ನೋಡ್ಕೊಂಡು ಹೋಗ್ತಾ ಇದ್ದೀನಿ, ಏನಿದ್ರು ಆಮೇಲೆ ಮಾತಾಡೋಣ. ನಿನ್ ತಂಗಿ ವಿಷಯನ ಕಣೋ, ಅವಳು ಒಬ್ಬನ ಜೊತೆ ಬೂತ್ ಬಂಗ್ಲೆಗೆ ಹೋದ್ಲು. ಬೇವಾಗಿ ಬೆಳೆದವಳೆ, ಪಣಿಯಾಗಿ ಎದ್ದವಳೆ, ಕೆಂಡದಿ ಸ್ನಾನ ಮಾಡುವವಳೆ, ಕ್ಷೀರ ಕುಡಿದು ಪವಿತ್ರಳಾಗು. ನಾಗನು ಕೊಡೆಯಾಗಲು, ದೇಹವು ಫಳಫಳಿಸಲು, ಜ್ವಾಲೆ ತಟ್ಟುವ ಮೊದಲು ಮಂಗಳ ಜಲಧಾರೆಯಾಗಲಿ ಹೆಣ್ಣೆ. ಅಂಡವು ಸಿರಿದು ಬಿರಿಯೇ, ಅಂಬರವು ಮಿಂಚು ಮಿಂಚೆ, ಅಗ್ನಿಕುಂಡದಿ ಇಳಿಯುವ ಮುಂಚೆ ಪಿಂಡದಲ್ಲಿ ಕುಂಕುಮ ಧರಿಸುವವಳಾಗು. ಸಾವಿತ್ರಿ, ಅಮ್ಮ ಸಾವಿತ್ರಿ, ಸಾವಿತ್ರಿ. ನನ್ನ ಕಾಳಿಕಾ ದೇವಿಗೆ ಕರ್ಪೂರದಲ್ಲಿ ಕಟ್ಟೋ ದೇವಾಲಯನ. ಸಾವಿತ್ರಿ, ಅಮ್ಮ ಸಾವಿತ್ರಿ, ಎಲ್ಲಮ್ಮ ಇದೆಯಾ? ಸಾವಿತ್ರಿ, ಸಾವಿತ್ರಿ, ಅಮ್ಮ ಸಾವಿತ್ರಿ. ಏನ್ರು ಮಾಡ್ತಿದ್ದ ನನ್ನ ತಂಗಿಗೆ? ಕರ್ಪೂರದ ಜ್ಯೋತಿಲಿ ಕರಗಿ ಹೋಗ್ತಾಳೆ ನನ್ನ ಕಟೀಲ ದುರ್ಗಾಂಬೆ. ಕರ್ಪೂರನ ಹಚ್ರೋ. ಏನೋ ಮಾಡ್ತಿದ್ದೆ ಬಾಬಾ? ಅವ್ಳು ನೀನು ಹೆಂಡತಿ ಆಗೋಳ ಕಣೋ, ಅವ್ಳು ತುಂಬಾ ಸೂಕ್ಷ್ಮ ಕಣೋ, ಇದನ್ನ ಯಾವ್ದು ತಡ್ಕೊಳ್ಳೋದ ಕಣೋ, ಅವ್ಳು ಯಾವ ಪಾಪನೂ ಮಾಡಿಲ್ಲ ಕಣೋ. ತಡ ಕಣೋ, ನಿನ್ ಕಾಲಿಗೆ ಬಿಟ್ಬಿಡ್ಕೊಂಡೆ ಕಣೋ, ಬಿಟ್ಬಿಡ ಅವಳನ್ನ, ಸುಡ್ಬೇಡ ಕಣೋ ಅವಳನ್ನ, ಕೊಲ್ಲಿಲ್ ಬೇಡ ಕಣೋ. ಬಾಬಾ ಬಾಬಾ ಕೊಲ್ಲಿಲ್ ಬೇಡ. ದಗ 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 ಎಂದು ಬೆಂಕಿ ಉರಿಯೇ ಉರಿಯೇ, ಜಗ 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 ಎಂದು ಜ್ಯೋತಿ ನೋಡೆ ನೋಡೆ, ಬಗ 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 ಎಂದು ಜ್ವಾಲೆ ಜ್ವಲಿಸೆ ಜ್ವಲಿಸೆ ಜ್ವಲಿಸೆ, ಕರ 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 ಎಂದು ಕಾಡಿಗೆ ಕರೆಗೆ ಕರೆಗೆ ಕರೆಗೆ, ಮತ್ತೆ 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 ಮಹಾದೇವನು ನಾನೇ, ಮಹಾದೇವನು ನಾನೇ, ಮಹಾದೇವನು ನಾನೇ. ಹೋಯ್ತು, ಹೊರಟೋಯ್ತು, ನನ್ನ ಶಕ್ತಿ ಪೂಜೆ ಸರ್ವನಾಶವಾಗಿ ಹೊರಟೋಯ್ತು. ಮಹಾಜ್ಯೋತಿಲಿ ಒಬ್ಬ ಮನುಷ್ಯನ ಪ್ರವೇಶ ನನ್ನ ಪೂಜೆನ ಸರ್ವನಾಶ ಮಾಡ್ಬಿಡ್ತು.
365 ದಿನಗಳು ನಾನು ಕಷ್ಟಪಟ್ಟು ಮಾಡಿದ ಪೂಜೆ 3 ನಿಮಿಷದಲ್ಲಿ ನಾಶ ಆಗೋಯ್ತಲ್ಲ. ಇದೇನೋ ಹೀಗೆ ಹೇಳ್ತಿದ್ಯಾ? ಈಗ ಸತ್ತು ಹೋದ ಲಿಂಗಣ್ಣನ ಆತ್ಮ ಅಧಿಕ ಶಕ್ತಿ ಹೊಂದಿರುತ್ತೆ. ನಾವೀ ಲೋಕದಲ್ಲಿ ಯಾವ ಮೂಲೆಯಲ್ಲಿ ಹೋಗಿ ಬಚ್ಚಿಟ್ಕೊಂಡ್ರು ಸರಿನೆ, ಅವುಗಳು ನಮ್ಮನ್ನ ಹುಡ್ಕೊಂಡು ಬಂದು ಹಾಗೆ ತೀರಿಸ್ಕೊಳ್ತವೆ. ಈಗ ಈ ಆತ್ಮಗಳಿಂದ ಹೇಗೋ ತಪ್ಪಿಸ್ಕೊಳ್ಳೋದು? ಇದೇ ಕಣೋ, ಅದಕ್ಕೂ ದಾರಿ ಇದೆ. ಅದೇ ನನ್ನ ಗುರು ನಂಬೂದ್ರಿ ಹತ್ರ ನಾನು ಕಲ್ತಿರೋ ಎಲ್ಲೇ ಕಟ್ಟು ಮಂತ್ರ. ಎಲ್ಲೇ ಕಟ್ಟು ಮಂತ್ರ ಅಂದ್ರೆ ಏನ್ ಬಿಡಿಸಿ ಹೇಳೋ. ಹಾಗಂದ್ರೆ ಮಾತಿಗಿಂತ ಮಾಡ್ ತೋರ್ಸೋದೇ ನನ್ಗಿಷ್ಟ ಕಣ್ರೋ. ಮಾಡ್ತೀನಿ ನೋಡ್ರೋ. ವರ್ಷ ಆದ್ರೂ ಸರಿನೆ, ಇವನ ಆತ್ಮ ಇಲ್ಲಿಂದ ಹೊರಗೆ ಬರೋ ಹಾಗೇ ಇಲ್ಲ.